ಇನ್ನು 1ನೇ ತರಗತಿ ದಾಖಲಾತಿಗೆ 6 ವರ್ಷ ವಯೋಮಿತಿ ಕಡ್ಡಾಯ ಅನ್ನೋ ನಿಯಮವನ್ನ ಸಡಿಲಿಸಬೇಕು ಅನ್ನೋ ಮನವಿಯೊಂದಿಗೆ ಪೋಷಕರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಪೋಷಕರ ಮನವಿಗೆ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರೋದು. 1ನೇ ತರಗತಿ ದಾಖಲಾತಿಗೆ 6 ವರ್ಷಗಳ ಕಡ್ಡಾಯ ವಿಚಾರ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ತಮ್ಮ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಪೋಷಕರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮುಖ್ಯಮಂತ್ರಿಗಳು. ಸಿಎಂ ಭೇಟಿ ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಪೋಷಕರು. ಒಂದನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡುವಂತೆ ಇವತ್ತು ಪೋಷಕರು ಸಿಎಂ ಸಿದ್ದರಾಮಯ್ಯರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದೀಗ ಪೋಷಕರಿದೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಸಿಎಂ ಭೇಟಿಯಾಗಿದ್ರೆ ನಿನ್ನೆ ನಿರಾಸೆ ಆಗಿತ್ತು, ಇವತ್ತು ಭೇಟಿಯಾಗಿದ್ರೆ ಏನಂದ್ರು ಮೇಡಮ್? ಸರ್, ಸಿಎಂ ಸರ್ಗೆ ನಮ್ ಲೆಟರ್ಸ್ ಎಲ್ಲ ಕೊಟ್ಟಿದೀವಿ. ಅವರು ಮಿನಿಸ್ಟರ್ ಜೊತೆ ಮಾತಾಡ್ಬಿಟ್ಟು ಏನಾಗುತ್ತೋ ಅದನ್ನ ನಾವು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ಅದೇ ನಮ್ಗೆ ಎಷ್ಟೋ ಒಂದ್ ಸ್ವಲ್ಪ ಹ್ಯಾಪಿ ಆಗಿದ್ದಾರೆ ಸರ್ ನಮ್ಗೆ ಸದ್ಯಕ್ಕೆ. ಸರ್, ಆಕ್ಚುಲಿ ಅಷ್ಟೇ, ನಮ್ ಲೆಟರ್ಸ್ ಎಲ್ಲ ಕೊಟ್ಟಿದ್ವಿ. ನಾವು ಮಕ್ಕಳ ಡ್ರಾಯಿಂಗ್ಸ್ ಎಲ್ಲ ಇದೆ, ಅದ್ರಲ್ಲೇ ಕೊಟ್ಟಿದ್ವಿ. ಎಲ್ಲಾನು ಸೇರ್ಕೊಂಡು ನೋಡ್ಕೊಂಡು ನಾನು ನೋಡ್ತೀನಿ, ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಭರವಸೆ ಕೊಟ್ಟಿದ್ದಾರೆ ನಮ್ಗೆ. ಮೀಡಿಯಾ ಅಡ್ವೈಸರ್ ಸರ್ ಇದ್ರು, ಅವ್ರಿಗೂ ನಾವು ಈ ವಿಷಯ ಎಲ್ಲ ತಿಳಿಸಿದೀವಿ. ನಾವು ಪ್ರಭಾಕರ್ ಸರ್ ಅವ್ರಿಗೆ ಅರ್ಥ ಆಗಿದೆ ನಮ್ದು ಏನ್ ವಿಷಯ ಅಂತ ಎಲ್ಲ ಗೊತ್ತಾಗಿದೆ. ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ ನಾನು ಮಾತಾಡ್ತೀನಿ ಸರ್ಗೆ, ಮಿನಿಸ್ಟರ್ ಜೊತೆ ಮಾತಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಸೊ ಒಳ್ಳೇದಾಗುತ್ತೆ ಅಂತ ಅನ್ಕೊಳ್ತಾ ಇದ್ದೀವಿ. ಯಾವ್ಯಾವ ವಿಚಾರವನ್ನು ಸಿಎಂ ಗಮನಕ್ಕೆ ತಂದ್ರಿ? ಅಂದ್ರೆ ಎಷ್ಟು ಲಕ್ಷ ಮಕ್ಕಳು ಈ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋ ವಿಚಾರವನ್ನ ಏನಾದ್ರು ಸಿಎಂ ಗಮನಕ್ಕೆ ತಂದ್ರೆ ಯಾವ ವಿಚಾರನ ಪ್ರಸ್ತಾಪ ಮಾಡಿದ್ರಿ? ನಾವು SCP ರೂಲ್ ಬಗ್ಗೆ ಅವ್ರ ರೆಕಮೆಂಡೇಶನ್ ಕೊಟ್ಟಿರೋದ್ ಬಗ್ಗೆ ಹೇಳಿದೀವಿ. ಎಷ್ಟು ಮಕ್ಕಳು 2.5 ಲಕ್ಷ ಮಕ್ಕಳು ಇದರಿಂದ ಎಫೆಕ್ಟ್ ಆಗಿದ್ದಾರೆ ಅನ್ನೋದನ್ನು ಅವ್ರಿಗೆ ತಿಳಿಸಿದೀವಿ. ಆಲ್ರೆಡಿ ಸಿಸ್ಟಮ್ ಅಲ್ಲಿರೋ ಮಕ್ಕಳಿಗೆ ಹೆಂಗಾದ್ರೂ ಸಹಾಯ ಮಾಡಿ ಅನ್ನೋದು ಕೇಳ್ಕೊಂಡಿದೀವಿ. ಅವರು ನಮಗೋಸ್ಕರ ಮಾಡ್ಕೊಡ್ತಾರೆ. ಗವರ್ಮೆಂಟ್ ಆರ್ಡರ್ಗೋಸ್ಕರ ಕಾಯ್ತಿದೀವಿ ನಾವು. ಸರ್, ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ದಾರೆ. ಅವರು ಮಿನಿಸ್ಟರ್ ಕೂಡ ಸ್ಪಂದಿಸಿದ್ದಾರೆ. ಮಾತಾಡ್ತೀವಿ ಭರವಸೆ ಕೊಟ್ಟಿದ್ದಾರೆ. ನಾವು ಅವರಲ್ಲಿ ಮನವಿ ಮಾಡ್ತಾ ಇರೋದು, ಶಾಲೆಗಳು ಅಡ್ಮಿಷನ್ ಮಾರ್ಚ್ವರೆಗೂ ಕ್ಲೋಸ್ ಮಾಡಿಬಿಡ್ತವೆ. ಇನ್ನು 1ನೇ ತರಗತಿ ದಾಖಲಾತಿಗೆ 6 ವರ್ಷ ವಯೋಮಿತಿ ಕಡ್ಡಾಯ ಅನ್ನೋ ನಿಯಮವನ್ನ ಸಡಿಲಿಸಬೇಕು ಅನ್ನೋ ಮನವಿಯೊಂದಿಗೆ ಪೋಷಕರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಪೋಷಕರ ಮನವಿಗೆ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರೋದು. 1ನೇ ತರಗತಿ ದಾಖಲಾತಿಗೆ 6 ವರ್ಷಗಳ ಕಡ್ಡಾಯ ವಿಚಾರ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ತಮ್ಮ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಪೋಷಕರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮುಖ್ಯಮಂತ್ರಿಗಳು. ಸಿಎಂ ಭೇಟಿ ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಪೋಷಕರು. ಒಂದನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡುವಂತೆ ಇವತ್ತು ಪೋಷಕರು ಸಿಎಂ ಸಿದ್ದರಾಮಯ್ಯರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದೀಗ ಪೋಷಕರಿದೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಸಿಎಂ ಭೇಟಿಯಾಗಿದ್ರೆ ನಿನ್ನೆ ನಿರಾಸೆ ಆಗಿತ್ತು, ಇವತ್ತು ಭೇಟಿಯಾಗಿದ್ರೆ ಏನಂದ್ರು ಮೇಡಮ್? ಸರ್, ಸಿಎಂ ಸರ್ಗೆ ನಮ್ ಲೆಟರ್ಸ್ ಎಲ್ಲ ಕೊಟ್ಟಿದೀವಿ. ಅವರು ಮಿನಿಸ್ಟರ್ ಜೊತೆ ಮಾತಾಡ್ಬಿಟ್ಟು ಏನಾಗುತ್ತೋ ಅದನ್ನ ನಾವು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ಅದೇ ನಮ್ಗೆ ಎಷ್ಟೋ ಒಂದ್ ಸ್ವಲ್ಪ ಹ್ಯಾಪಿ ಆಗಿದ್ದಾರೆ ಸರ್ ನಮ್ಗೆ ಸದ್ಯಕ್ಕೆ. ಸರ್, ಆಕ್ಚುಲಿ ಅಷ್ಟೇ, ನಮ್ ಲೆಟರ್ಸ್ ಎಲ್ಲ ಕೊಟ್ಟಿದ್ವಿ. ನಾವು ಮಕ್ಕಳ ಡ್ರಾಯಿಂಗ್ಸ್ ಎಲ್ಲ ಇದೆ, ಅದ್ರಲ್ಲೇ ಕೊಟ್ಟಿದ್ವಿ. ಎಲ್ಲಾನು ಸೇರ್ಕೊಂಡು ನೋಡ್ಕೊಂಡು ನಾನು ನೋಡ್ತೀನಿ, ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಭರವಸೆ ಕೊಟ್ಟಿದ್ದಾರೆ ನಮ್ಗೆ. ಮೀಡಿಯಾ ಅಡ್ವೈಸರ್ ಸರ್ ಇದ್ರು, ಅವ್ರಿಗೂ ನಾವು ಈ ವಿಷಯ ಎಲ್ಲ ತಿಳಿಸಿದೀವಿ. ನಾವು ಪ್ರಭಾಕರ್ ಸರ್ ಅವ್ರಿಗೆ ಅರ್ಥ ಆಗಿದೆ ನಮ್ದು ಏನ್ ವಿಷಯ ಅಂತ ಎಲ್ಲ ಗೊತ್ತಾಗಿದೆ. ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ ನಾನು ಮಾತಾಡ್ತೀನಿ ಸರ್ಗೆ, ಮಿನಿಸ್ಟರ್ ಜೊತೆ ಮಾತಾಡ್ತೀವಿ ಅಂತಾನೆ ಹೇಳಿದ್ದಾರೆ.
ಸೊ ಒಳ್ಳೇದಾಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಯಾವ್ಯಾವ ವಿಚಾರವನ್ನು ಸಿಎಂ ಗಮನಕ್ಕೆ ತಂದ್ರಿ? ಅಂದ್ರೆ ಎಷ್ಟು ಲಕ್ಷ ಮಕ್ಕಳು ಈ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋ ವಿಚಾರವನ್ನು ಏನಾದ್ರು ಸಿಎಂ ಗಮನಕ್ಕೆ ತಂದ್ರೆ ಯಾವ ವಿಚಾರನ ಪ್ರಸ್ತಾಪ ಮಾಡಿದ್ರಿ ಮೇಡಮ್? ನಾವು ACP ರೂಲ್ ಬಗ್ಗೆ ಅವ್ರ ರೆಕಮೆಂಡೇಶನ್ ಕೊಟ್ಟಿರೋದ್ ಬಗ್ಗೆ ಹೇಳಿದೀವಿ. ಎಷ್ಟು ಮಕ್ಕಳು 2.5 ಲಕ್ಷ ಮಕ್ಕಳು ಇದರಿಂದ ಅಫೆಕ್ಟ್ ಆಗಿದ್ದಾರೆ ಅನ್ನೋದನ್ನು ಅವ್ರಿಗೆ ತಿಳಿಸಿದೀವಿ. ಆಲ್ರೆಡಿ ಸಿಸ್ಟಮ್ ಅಲ್ಲಿರೋ ಮಕ್ಕಳಿಗೆ ಹೆಂಗಾದ್ರೂ ಸಹಾಯ ಮಾಡಿ ಅನ್ನೋದು ಕೇಳ್ಕೊಂಡಿದೀವಿ. ಅವರು ನಮಗೋಸ್ಕರ ಮಾಡ್ಕೊಡ್ತಾರೆ. ಗವರ್ಮೆಂಟ್ ಆರ್ಡರ್ಗೋಸ್ಕರ ಕಾಯ್ತಿದೀವಿ ನಾವು. ಸರ್, ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ದಾರೆ. ಅವರು ಮಿನಿಸ್ಟರ್ ಕೂಡ ಸ್ಪಂದಿಸಿದ್ದಾರೆ, ಮಾತಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ನಾವು ಅವರಲ್ಲಿ ಮನವಿ ಮಾಡ್ತಾ ಇರೋದು, ಶಾಲೆಗಳು ಅಡ್ಮಿಷನ್ ಮಾರ್ಚ್ವರೆಗೂ ಕ್ಲೋಸ್ ಮಾಡಿಬಿಡ್ತವೆ. ಇನ್ನು 1ನೇ ತರಗತಿ ದಾಖಲಾತಿಗೆ 6 ವರ್ಷ ವಯೋಮಿತಿ ಕಡ್ಡಾಯ ಅನ್ನೋ ನಿಯಮವನ್ನ ಸಡಿಲಿಸಬೇಕು ಅನ್ನೋ ಮನವಿಯೊಂದಿಗೆ ಪೋಷಕರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಪೋಷಕರ ಮನವಿಗೆ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರೋದು. 1ನೇ ತರಗತಿ ದಾಖಲಾತಿಗೆ 6 ವರ್ಷಗಳ ಕಡ್ಡಾಯ ವಿಚಾರ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ತಮ್ಮ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಪೋಷಕರು. ಪೋಷಕರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮುಖ್ಯಮಂತ್ರಿಗಳು. ಸಿಎಂ ಭೇಟಿ ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಪೋಷಕರು. ಒಂದನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡುವಂತೆ ಇವತ್ತು ಪೋಷಕರು ಸಿಎಂ ಸಿದ್ದರಾಮಯ್ಯರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದೀಗ ಪೋಷಕರಿದೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಸಿಎಂ ಭೇಟಿಯಾಗಿದ್ರೆ ನಿನ್ನೆ ನಿರಾಸೆ ಆಗಿತ್ತು, ಇವತ್ತು ಭೇಟಿಯಾಗಿದ್ರೆ ಏನಂದ್ರು ಮೇಡಮ್? ಸರ್, ಸಿಎಂ ಸರ್ಗೆ ನಮ್ ಲೆಟರ್ಸ್ ಎಲ್ಲ ಕೊಟ್ಟಿದೀವಿ. ಅವರು ಮಿನಿಸ್ಟರ್ ಜೊತೆ ಮಾತಾಡ್ಬಿಟ್ಟು ಏನಾಗುತ್ತೋ ಅದನ್ನ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ಅದೇ ನಮ್ಗೆ ಎಷ್ಟೋ ಒಂದ್ ಸ್ವಲ್ಪ ಹ್ಯಾಪಿ ಆಗಿದ್ದಾರೆ ಸರ್ ನಮ್ಗೆ ಸದ್ಯಕ್ಕೆ. ಸರ್, ಆಕ್ಚುಲಿ ಅಷ್ಟೇ, ನಮ್ ಲೆಟರ್ಸ್ ಎಲ್ಲ ಕೊಟ್ಟಿದೀವಿ. ನಾವು ಮಕ್ಕಳ ಡ್ರಾಯಿಂಗ್ಸ್ ಎಲ್ಲ ಇದೆ, ಅದ್ರಲ್ಲೇ ಕೊಟ್ಟಿದ್ವಿ. ಎಲ್ಲಾನು ಸೇರ್ಕೊಂಡು ನೋಡ್ಕೊಂಡು ನಾನು ನೋಡ್ತೀನಿ, ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಭರವಸೆ ಕೊಟ್ಟಿದ್ದಾರೆ ನಮ್ಗೆ. ಮೀಡಿಯಾ ಅಡ್ವೈಸರ್ ಸರ್ ಇದ್ರು, ಅವ್ರಿಗೂ ನಾವು ಈ ವಿಷಯ ಎಲ್ಲ ತಿಳಿಸಿದೀವಿ. ನಾವು ಪ್ರಭಾಕರ್ ಸರ್ ಅವ್ರಿಗೆ ಅರ್ಥ ಆಗಿದೆ, ನಮ್ದು ಏನ್ ವಿಷಯ ಅಂತ ಎಲ್ಲ ಗೊತ್ತಾಗಿದೆ. ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾನು ಮಾತಾಡ್ತೀನಿ ಸರ್ಗೆ, ಮಿನಿಸ್ಟರ್ ಜೊತೆ ಮಾತಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಸೊ ಒಳ್ಳೇದಾಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಯಾವ್ಯಾವ ವಿಚಾರವನ್ನು ಸಿಎಂ ಗಮನಕ್ಕೆ ತಂದ್ರಿ? ಅಂದ್ರೆ ಎಷ್ಟು ಲಕ್ಷ ಮಕ್ಕಳು ಈ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋ ವಿಚಾರವನ್ನು ಏನಾದ್ರು ಸಿಎಂ ಗಮನಕ್ಕೆ ತಂದ್ರೆ ಯಾವ ವಿಚಾರನ ಪ್ರಸ್ತಾಪ ಮಾಡಿದ್ರಿ? ನಾವು ACP ರೂಲ್ ಬಗ್ಗೆ ಅವ್ರ ರೆಕಮೆಂಡೇಶನ್ ಕೊಟ್ಟಿರೋದ್ ಬಗ್ಗೆ ಹೇಳಿದೀವಿ. ಎಷ್ಟು ಮಕ್ಕಳು 2.5 ಲಕ್ಷ ಮಕ್ಕಳು ಇದರಿಂದ ಅಫೆಕ್ಟ್ ಆಗಿದ್ದಾರೆ ಅನ್ನೋದನ್ನು ಅವ್ರಿಗೆ ತಿಳಿಸಿದೀವಿ. ಆಲ್ರೆಡಿ ಸಿಸ್ಟಮ್ ಅಲ್ಲಿರೋ ಮಕ್ಕಳಿಗೆ ಹೆಂಗಾದ್ರೂ ಸಹಾಯ ಮಾಡಿ ಅನ್ನೋದು ಕೇಳ್ಕೊಂಡಿದೀವಿ. ಅವರು ನಮಗೋಸ್ಕರ ಮಾಡ್ಕೊಡ್ತಾರೆ. ಗವರ್ಮೆಂಟ್ ಆರ್ಡರ್ಗೋಸ್ಕರ ಕಾಯ್ತಿದೀವಿ ನಾವು. ಸರ್, ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ದಾರೆ. ಅವರು ಮಿನಿಸ್ಟರ್ ಕೂಡ ಸ್ಪಂದಿಸಿದ್ದಾರೆ, ಮಾತಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ನಾವು ಅವರಲ್ಲಿ ಮನವಿ ಮಾಡ್ತಾ ಇರೋದು, ಶಾಲೆಗಳು ಅಡ್ಮಿಷನ್ ಮಾರ್ಚ್ವರೆಗೂ ಕ್ಲೋಸ್ ಮಾಡಿಬಿಡ್ತವೆ.